ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ವ್ಯಾಪ್ತಿಗೆ ಬರುತ್ತಿದೆ. ಅಲ್ಟಿಮೇಟ್ಲಿ ಇದು ಮುಚ್ಚಾಕೊಳ್ಳೋದಕ್ಕೆ ಇದು SITನ ತರಾತುರಿಲಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ಗಳನ್ನ ಸುಟ್ಟಾಕ್ಬೇಕು. ಪೆನ್ ಡ್ರೈವ್ ತಗೊಂಡು ಹೋದ್ರಲ್ಲ ಅವ್ರ ಮನೆಯಿಂದ, ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಎತ್ಕೊಂಡು ಹೋಗೋರೆ ಅಂತ ಬಂತಲ್ಲ. ಎಲ್ಲಿದೆ ಆ ಪೆನ್ ಡ್ರೈವು? ಏನೋ ಇತ್ತೀಚೆಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಆಗ್ಬಿಟ್ಟವಪ್ಪ. ಅದೇನು ಗೊತ್ತಿಲ್ಲ. ಇವತ್ತಿನ್ನೂ ಹೊರಟಿಲ್ವಾ ನಗರ ಪ್ರದಕ್ಷಿಣೆಗೆ? ಇನ್ನೂ ಹೊರಟಿಲ್ವಾ? ಹೋದ ವಾರ ಮಾಡಿ ಏನು ಆ್ಯಕ್ಷನ್ ತಗೊಂಡವ್ರೆ? ಕಳೆದ ವರ್ಷವೂ ಮಾಡಿದ್ರಲ್ವ. ಈ ಸರ್ಕಾರಕ್ಕೆ ಏನಾದರೂ ಅನುಭವ ಇದೆಯಾ? ಏನು ಬರೀ ನಗರ ಪ್ರದಕ್ಷಿಣೆ ಹೋಗಿ ಸುಮ್ಮನೆ ಶೋ ಮಾಡಿಬಿಟ್ಟು ಬಂದ್ರೆ ಆಯ್ತಪ್ಪ? ನಾನು ಪ್ರಶ್ನೆ ಮಾಡ್ಬೋದು ನೀವು. ನಾನು 2006 ಮುಖ್ಯಮಂತ್ರಿ, ಯಡಿಯೂರಪ್ಪನವ್ರು ನಾವು ಸರ್ಕಾರ ಮಾಡಿದ್ರು. ಇದೇ ಧರ್ಮಸಿಂಗ್ ಅವರು SM ಕೃಷ್ಣ ಕಾಲದಲ್ಲಿ ಅಲ್ಲೆಲ್ಲೋ ನಿಮ್ಮ JP ನಗರದ ಹತ್ರ ಪುಟ್ಟೇನಹಳ್ಳಿ ಕೆರೆ ನುಂಗಾಕಿದ್ರಲ್ಲ. ಇದು ಪುಟ್ಟೇನಹಳ್ಳಿ ಅಲ್ಲ, ಇನ್ನೊಂದು ಯಾವುದದು ಅಲ್ಲಲ್ಲ, ಆ ಕಡೆ ಇನ್ನೊಂದಿದೆ, ಡಾಲರ್ಸ್ ಕಾಲೋನಿ ಅಂತ ಮಾಡಿದ್ರು. ಆ ಕೆರೆ ಮುಚ್ಚಾಕಿ ಅಲ್ಲ, ಸಾರಕ್ಕೆಲ್ಲ, ಆ ಕಡೆ ಇನ್ನೊಂದು ಇದು ಬಿಯಿಂದ ಶುರುವಾಗುತ್ತೆ ಇರಲಿ. ಅಲ್ಲಿ ಸೈಟ್ ರಚನೆ ಮಾಡಿ ಕೆರೆ ಮುಚ್ಚಾಕಿ 3 ಅಡಿ 4 ಅಡಿ 5 ಅಡಿ ನೀರು ನಿಲ್ತಲ್ಲ. ಧರ್ಮಸಿಂಗ್ ಅವ್ರ ಮುಖ್ಯಮಂತ್ರಿ, ಇದೇ ಸಿದ್ದರಾಮಯ್ಯವ್ರ ಡೆಪ್ಟಿ CM ಆಗ ನಗರಾಭಿವೃದ್ಧಿ ಯಾರು ಇಟ್ಕೊಂಡಿದ್ರು ಗೊತ್ತಿಲ್ಲ. ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತು 5 ಅಡಿ ನೀರು ನಿಲ್ತಿದ್ದಲ್ಲ ಮಳೆಗಾಲದಲ್ಲಿ. ಪುಟ್ಟೇನಹಳ್ಳಿ ಒಳಗೆ JP ನಗರ ಭಾಗದಲ್ಲಿ ಡಾಲರ್ಸ್ ಕಾಲೋನಿ, ಬಿಳೆಕಳಹಳ್ಳಿ. ಅವತ್ತು ನಾನು ಮುಖ್ಯಮಂತ್ರಿ ಆಗಿ ಅಲ್ಲೇನು ಪ್ರವಾಸ ಮಾಡಿದೆ. ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರ, ಅಲ್ಲೇನವತ್ತು ಅಲ್ಲಿ ನೀರು ನಿಲ್ತಾ ಇದ್ದಿದ್ದಕ್ಕೆ ತೀರ್ಮಾನ ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಸಹ ಬೆಂಗಳೂರಿನಲ್ಲಿ ಎಲ್ಲಿ ನೀರು ನಿಂತರೂ ಅಲ್ಲಿ ನೀರು ನಿಲ್ತಾ ಇಲ್ಲ. ಇದು ಕುಮಾರಸ್ವಾಮಿ ಕೊಟ್ಟಿದ್ದ ಕಾಂಟ್ರಿಬ್ಯೂಷನಲ್ಲಿ ಆ ಮುಖ್ಯಮಂತ್ರಿಯಾಗಿ 20 ತಿಂಗಳು. ಅದಕ್ಕೆ ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ. ನಿಮ್ಮ ಯೋಚನೆ ಏನು ಮಾಡ್ತಾಯಿದ್ದೀರಿ ಸರ್ಕಾರ ನಡೆಸೋರು? ಅದೆಂಥದೋ ಇನ್ನು ಮೇಕೆದಾಟು. ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊಚ್ಚ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡ್ಬೋದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಯಾವ ಪುರುಷಾರ್ಥಕ್ಕೆ ಅದೆಂಥದೋ ಇದು ಮಾಡ್ತೀರಿ? ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ ಪಾಪ ರಾತ್ರಿಯೆಲ್ಲ ನಿದ್ದೆಗೆಟ್ರೋ ಇಲ್ಲ ಹೋಗಿ ಮಲಿಕೊಂಡ್ರು. ಇದ್ರೆ ನೆನ್ನೆ TV ಹೇಳ್ತಾ ಇದ್ರಪ್ಪ ನಮ್ಮ ಡೆಪ್ಟಿ CM, ಹೋಲ್ ನೈಟ್ ಎಲ್ಲ ಓಡಾಡ್ತೀರಿ ಬೆಂಗಳೂರು ನಗರದೊಳಗೆ ಅಂತೇಳಿ. ಏನೋ ಒಂದು ಹೋಲ್ ನೈಟ್ ಓಡಾಡ್ತಿದ್ರು, ಇಲ್ಲ ಹೋಗಿ ಮಲಿಕೊಂಡ್ರು ಸುಸ್ತಾಗಿ ಗೊತ್ತಿಲ್ಲ. ನೆನ್ನೆ TV ಹೇಳ್ತಿದ್ರು 9:30 ಇಡೀ ನಗರ ಎಲ್ಲ ಇವತ್ತು ಹೋಲ್ ನೈಟ್ ಎದ್ದು ಓಡಾಡ್ತೀನಿ ಅಂತೇಳಿ. ಅದೆಂಥದ್ದು ಅದೇನೋ ಹೊರದೇ ಕೆಲಸ ಹೇಳಿದ್ರಲ್ಲ, ಅದೇನು ಈಗ ಹೇಳಿದ್ರು ಅಂತ. ಅದೆಂತ ಹೊರ್ತೀನಿ, ಪಲ್ಲಕ್ಕಿ ಹೊರ್ತೀನಿ ಅಂತ. ರಾತ್ರಿ ಎಲ್ಲ ಪಲ್ಲಕ್ಕಿ ಹೊರ್ಕೊಂಡಿದ್ನೋ ಎದ್ರೋ ಗೊತ್ತಿಲ್ಲ ಅವರು. ಅಯ್ಯೋ, ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರ. ಒಂದು ಭಾಗದಲ್ಲಾದರೂ ಇಲ್ಲ. ಮಂಡ್ಯ ಹೋಗಬೇಕು. ನಾನು ಈಗ ಹೋಗಲ್ಲ, ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡಬೇಕು ಅಂತ ಇದ್ದೀನಿ. ಮಂಡ್ಯದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏನಿದೆ ಕೇಳಿ ಒಂದೊಂದು ತಾಲೂಕು ಒಂದು ಡೈರಿ ಮಾಡಬೇಕು. ಅದನ್ನ ಹೇಳ್ತೀನಿ, ಆಮೇಲೆ ಏನೇನು ಮಾಡಬೇಕು ಅಂತ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.